ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಆಗಿದೆ. ಬಸವಂತ ಕಡೋಲ್ಕರ್ ಮೇಲೆ ಇಬ್ಬರು ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ಬೈಕ್ ಮೇಲೆ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳಿಂದ ಏಕಾಏಕಿ ಅಟ್ಯಾಕ್ ಆಗಿದ್ದು ಕಾರ್ ನಿಲ್ಲಿಸಿಕೊಂಡು ಬಸವಂತ ಕಡೋಲ್ಕರ್ ನಿಂತಿದ್ರು. ಆಗ ದಾಳಿ ಮಾಡಿದ್ದಾರೆ. ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಗಾಯಗೊಂಡಿರೋ ಮೃಣಾಲ್ ಕಾರು ಚಾಲಕನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮೃಣಾಲ್ ಕಾರು ಚಾಲಕ ಬಸವಂತ ಕಡೋಲ್ಕರ್, ಈತನ ಮೇಲೆ ಅಟ್ಯಾಕ್ ಆಗಿದೆ. ಕಾರ್ ನಿಲ್ಲಿಸಿಕೊಂಡು ನಿಂತಿದ್ದ ಈತನ ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಗಾಯಗೊಂಡಿರೋ ಮೃಣಾಲ್ ಕಾರು ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕಾರ್ ನಿಲ್ಲಿಸಿಕೊಂಡು ನಿಂತಿದ್ದ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಈ ಕೃತ್ಯ ಮಾಡಿದ್ದಾರೆ. ಬಸವಂತ ಕಡೋಲ್ಕರ್ ಮೃಣಾಲ್ ಕಾರು ಚಾಲಕ, ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕಾರು ಚಾಲಕನ ಮೇಲೆ ಅಟ್ಯಾಕ್ ಆಗಿದೆ. ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕುವಿನಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಗಾಯಗೊಂಡ ಮೃಣಾಲ್ ಕಾರು ಚಾಲಕ ಬಸವಂತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಿ. 4 ಕಡೆ ಎದೆ, ಭುಜ ಸೇರಿ 4 ಕಡೆ ಚೂರಿ ಇರಿತ ಆಗಿದೆ. ದ್ವಿಚಕ್ರ ವಾಹನದಲ್ಲಿ ಬಂದ ಆ ಇಬ್ಬರು ಯಾರು, ಯಾಕೆ ಈ ಚಾಕು ಇರಿತ ಆಗಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಕಾರು ನಿಲ್ಲಿಸಿಕೊಂಡು ನಿಂತಿದ್ದ ಬಸವಂತ ಕಡೋಲ್ಕರ್ ಮೃಣಾಲ್ ಕಾರು ಚಾಲಕನ ಮೇಲೆ ಅಟ್ಯಾಕ್ ಆಗಿದ್ದು, ಬೈಕ್ನಲ್ಲಿ ಬಂದ ಇಬ್ಬರು 4 ಕಡೆ ಚಾಕು ಇರಿದಿದ್ದಾರೆ. ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕುವಿನಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಮೃಣಾಲ್ ಹೆಬ್ಬಾಳ್ಕರ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಡಿಸಿಪಿ, ಎಸಿಪಿ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಅನಿಲ್, ಯಾರ ಇಬ್ಬರು, ಕಾರಣ ಏನು ಅನ್ನೋದು ಗೊತ್ತಾಯ್ತಾ? ಈಗ ಸದ್ಯ ಬಸವಂತ್ ಪರಿಸ್ಥಿತಿ ಹೇಗಿದೆ? ಹೌದು ಭಾವನಾ, ಕೆಲ ಹೊತ್ತಿನ ಹಿಂದಷ್ಟೇ ಈ ಒಂದು ಘಟನೆ ನಡೆದಿರುವಂತದ್ದು. ಕಳೆದ ಹಲವು ವರ್ಷಗಳಿಂದ ಸಚಿವ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕನಾಗಿ ಬಸವಂತ ಕಡೋಲ್ಕರ್ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ತನ್ನ ಸ್ನೇಹಿತನಿಗಾಗಿ ಬೆಳಗಾವಿ ಕ್ಲಬ್ ರಸ್ತೆಯಲ್ಲಿ ಕಾಯ್ತಾ ಆತ ನಿಂತ ಸಮಯದಲ್ಲಿ ಇಬ್ಬರು ಬೈಕ್ ಮೇಲೆ ಬಂದಂತ ಕಿಡಿಗೇಡಿಗಳು ಆತನ ದೇಹದ ವಿವಿಧ ಭಾಗಗಳಿಗೆ ಚಾಕುವಿಂದ ಇರಿದು ಪರಾರಿಯಾಗಿರುವಂತದ್ದು. ಹೀಗಾಗಿ ಗಾಯಗೊಂಡಂತಹ ಏನು ಬಸವಂತನನ್ನ ನೋಡಿರ್ತಕ್ಕಂಥ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ಬಳಿಕ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲನ್ನು ಮಾಡಿರುವಂತದ್ದು. ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ಡಿಸಿಪಿ ನಾರಾಯಣ ಬರ್ಮನಿ ಹಾಗೂ ಮೃಣಾಲ್ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯಾಗಿರುವಂತದ್ದು. ಚಾಕು ಇರಿದವರು ಯಾರು ಅಂತ ಹೇಳಿ, ಯಾಕಂದ್ರೆ ವಿಪರೀತವಾಗಿ ಚಾಕು ಇರಿದ ಹಿನ್ನೆಲೆಯಲ್ಲಿ ಆತನು ಕೂಡ ಈಗ ಪ್ರಜ್ಞೆ ತಪ್ಪಿರುವಂತದ್ದು. ಹೀಗಾಗಿ ಆತ ಎಚ್ಚರ ಆದ ಬಳಿಕವೇ ಯಾರು ಇರಿದಿದ್ದಾರೆ ಅಂತ ಹೇಳಿ ಆತ ಅಪರಿಚಿತರು ಅಥವಾ ಪರಿಚಯಿತರಿದ್ರೆ ಯಾವ ಕಾರಣ ಏನಾದ್ರೂ ವ್ಯಾಜ್ಯಗಳಿದ್ವಾ ಅಥವಾ ಯಾವ್ದಾದ್ರು ಹಳೆ ದ್ವೇಷಗಳಿದ್ವಾ ಅಂತ ಹೇಳಿ ಇನ್ನಷ್ಟೇ ತನಿಖೆಯಿಂದ ಹೊರಬರಬೇಕಾಗಿರುವಂತದ್ದು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಬಸವಂತ ಮೃಣಾಲ್ ಹೆಬ್ಬಾಳ್ಕರ್ ಆಗಿ ಕಾರು ಚಾಲಕರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಭಾವನಾ. ಬೇರೆ ಏನಾದ್ರೂ ಕಾರಣಗಳಿದ್ವಾ? ಹಣ ವ್ಯಾಜ್ಯನ ಅಥವಾ ವೈಯಕ್ತಿಕ ದ್ವೇಷನ? ಈತನ ಹಿನ್ನೆಲೆ ಏನು? ಬಸವಂತ ಹಿನ್ನೆಲೆ ಏನು? ಕಳೆದ ಹಲವು ವರ್ಷಗಳಿಂದ ಭಾವನಾ ಬಸವಂತ ಹೆಬ್ಬಾಳ್ಕರ್ ಏನು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅವ್ರ ಜೊತೆಗೆ ಕೂಡ ಓಡಾಡ್ತಾ ಇದ್ದ ಕೆಲಸವನ್ನ ಮಾಡಿದ್ರು. ಈಗ ಕಳೆದ ಹಲವು ವರ್ಷಗಳನ್ನು ಕೂಡ ಇದ್ರು. ಆದ್ರೆ ಈಗ ಆತ ಪ್ರಜ್ಞೆ ತಪ್ಪಿರೋ ಹಿನ್ನೆಲೆಯಲ್ಲಿ ಯಾರು ಆತನಿಗೆ ಚಾಕು ಇರಿದ್ದಾರೆ ಅಂತ ಹೇಳಿ ಇನ್ನಷ್ಟೇ, ಯಾಕಂದ್ರೆ ಆ ಭಾಗದಲ್ಲಿ ಸಿಸಿ ಕ್ಯಾಮೆರಾ ಫುಟೇಜ್ ಕೂಡ ಇಲ್ಲ. ಈಗ ಪೊಲೀಸರು ಕೂಡ ಟೆಕ್ನಿಕಲ್ ಯಾವ ಭಾಗದಲ್ಲಿ ಕಾರ್ ನಿಲ್ಲಿಸ್ಕೊಂಡಿದ್ರು? ಆಗ ಆ ಸಂದರ್ಭದಲ್ಲಿ ಸುತ್ತಮುತ್ತ ಯಾರು ಇರ್ಲಿಲ್ವಾ ಅನಿಲ್? ಅವರಿಂದ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ವಾ ಸದ್ಯಕ್ಕೆ? ಹೌದು ಭಾವನಾ, ಬೆಳಗಾವಿ ಕ್ಲಬ್ ರಸ್ತೆ ಏನಿದೆ ಅದು ಮಧ್ಯಾಹ್ನ ಸುಮಾರು 3 ಹೊತ್ತಿಗೆ ಈ ಒಂದು ಘಟನೆ ಆಗಿರುವಂತದ್ದು. ಸ್ಥಳದಲ್ಲಿ ಘಟನೆ ಆದ ಬಳಿಕ ನೋಡಿರ್ತಕ್ಕಂಥ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ಆದ್ರೆ ಅಲ್ಲಿ ಸ್ಥಳೀಯರು ಯಾರು ಇರ್ಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗ ಪೊಲೀಸರು ಅದೇ ರೀತಿಯಲ್ಲಿ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈ ಟವರ್ ಡಂಪ್ ಹಾಕುವ ವಿಚಾರ ಆಗಿರ್ಬೋದು, ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಕೂಡ ಈಗ ತನಿಖೆಗೆ ಮುಂದಾಗಿರುವಂತದ್ದು. ಬಹುಶಃ ಇದು ಹಣಕಾಸಿನ ವ್ಯವಹಾರ ಇದೆ ಅಂತೇಳಿ ಕೂಡ ಹೇಳಲಾಗ್ತಿದೆ. ಇನ್ನ ಪ್ರಜ್ಞೆ ಬಂದ ಬಳಿಕವೇ ಆತ
ಹೇಳಿಕೆ ಕೊಟ್ಟ ಬಳಿಕವೇ ಯಾರು ಆರೋಪಿಗಳು ಅಥವಾ ಅಪರಿಚಿತರಿದ್ದಾರೋ ಅಥವಾ ಬೇಕಂತಲೇ ಮಾಡಿದ್ದಾರೋ ಅಂತೇಳಿ ಇನ್ನಷ್ಟೇ ಗೊತ್ತಾಗಿರ್ಬೇಕು. ಯಾಕಂದ್ರೆ ತನ್ನ ಸ್ನೇಹಿತನಿಗಾಗಿ ಆತ ಮುನಾಲ್ ಹೆಬ್ಬಾಳ್ಕರ್ ಕೂಡ ಗ್ರಾಮೀಣ ಕ್ಷೇತ್ರದಲ್ಲಿ ಇವತ್ತು ಪ್ರವಾಸಕ್ಕೆ ಹೋಗಿದ್ರು. ಅವರನ್ನ ಮನೆಗೆ ಡ್ರಾಪ್ ಮಾಡಿ ಮರಳಿ ಆತ ತನ್ನ ಮನೆಗೆ ಊಟಕ್ಕೆ ಅಂತ ಹೊರಟಿದ್ದ. ಹೋಗ್ತಕ್ಕಂಥ ಸಮಯದಲ್ಲಿ ಬೆಳಗಾವಿ ಕಬ್ಬು ರಸ್ತೆಯಲ್ಲೂ ಕೂಡ ಆತ ತನ್ನ ಸ್ನೇಹಿತರಿಗೆ ಕಾಯ್ತಾ ನಿಂತಿದ್ದ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಹೀಗಾಗಿ ಯಾರು ಆತನಿಗೆ ಚಾಕು ಹಿಡಿದಿದ್ದಾರೆ, ಏನು ಕಾರಣ ಅಂತೇಳಿ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಅದಕ್ಕಿಂತ ಹೆಚ್ಚಾಗಿ ಆತನ ಪ್ರಜ್ಞೆ ಬಂದ ಬಳಿಕ ಅಷ್ಟೇ ಹೊರಬರ್ಬೇಕಿರುವಂತದ್ದು ಭಾವನ. ಎಸ್, ಈಗ ಆಸ್ಪತ್ರೆಯಲ್ಲಿ ವೈದ್ಯರು ಏನ್ ಹೇಳ್ತಾ ಇದ್ದಾರೆ? ಅಂದ್ರೆ ಡೀಪ್ ಕಟ್ ಆಗಿದೆಯಾ, ಏನಾಗಿದೆ, ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ? ಕೆಲ ಹೊತ್ತಿನ ಹಿಂದಷ್ಟೇ ಭಾವನಾ ಬಸವಂತ್ ಕಡೋಲ್ಕರ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆ ದಾಖಲನ್ನ ಮಾಡಲಾಗಿರುವಂತದ್ದು. ಈಗಾಗಲೇ MRI ಸ್ಕ್ಯಾನ್ಸ್ ಅಂತ ವಿವಿಧ ಸ್ಕ್ಯಾನ್ಗಳನ್ನು ಕೂಡ ಮಾಡಲಾಗ್ತಿದೆ. ಯಾವುದೇ ಪ್ರಾಣಹಾನಿ ಆಗುವುದಿಲ್ಲ ಅನ್ನುವಂತಹ ಮಾಹಿತಿಯನ್ನು ವೈದ್ಯರು ಕೂಡ ನೀಡ್ತಿರುವಂತದ್ದು. ಆದ್ರೆ ಎದೆ ಭಾಗ ಇರ್ಬೋದು, ಭುಜದ ಭಾಗಕ್ಕೆ ಕೂಡ ಭಾರವಾಗಿ ರಭಸವಾಗಿ ಕೂಡ ಏನು ಚಾಕುವಿಂದ ಇರಿದಿರೋ ಹಿನ್ನೆಲೆಯಲ್ಲಿ ಸುಮಾರು 15-20 ದಿನಗಳ ಕಾಲ ಚಿಕಿತ್ಸೆ ನೀಡಬೇಕಾಗಿರುವ ಅವಶ್ಯಕತೆ ಇದೆ ಅಂತ ಹೇಳಿ ವೈದ್ಯರು ಕೂಡ ಮಾಹಿತಿಯನ್ನು ನೀಡ್ತಿರುವಂತದ್ದು ಭಾವನಾ. ಎಸ್, ಧನ್ಯವಾದ ಅನಿಲ್. ಬೆಳಗಾವಿಯಲ್ಲಿ ಕ್ಯಾಂಪ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇಬ್ಬರು ಬೈಕ್ನಲ್ಲಿ ಬಂದು ಚಾಕು ಇರಿದು ಹೋಗಿದ್ದಾರೆ. ಯಾವ ಕಾರಣಕ್ಕೆ? ವೈಯಕ್ತಿಕ ದ್ವೇಷ ಏನಾದ್ರೂ ಇತ್ತಾ? ವ್ಯಾಜ್ಯ ಏನಾದ್ರೂ ಇತ್ತಾ? ಸದ್ಯಕ್ಕೆ ಯಾವುದರ ಬಗ್ಗೆನೂ ಇನ್ಫಾರ್ಮೇಶನ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.